ಕೆಪಿಎಸ್ಸಿ ಅಂದ್ರೆ ಭ್ರಷ್ಟಾಚಾರಗಳ ಕೂಪ ಎಂಬ ಅಪಖ್ಯಾತಿ ಇದೆ. ಇದರಲ್ಲಿ ಬೆಳಕಿಗೆ ಬಂದ ಹಲವು ಪ್ರಕರಣಗಳು ಇದರಲ್ಲಿ ಬೆಳಕಿಗೆ ಬಂದಿವೆ. ಈ ಬಗ್ಗೆ ಆಡಳಿತ ಪ್ರತಿಪಕ್ಷಗಳ ಸಂಘರ್ಷಗಳು ನಡೆದಿವೆ, ರಾಜಕೀಯ ಕೆಸರಾಚಾಟಗಳು ನಡೆದಿವೆ, ಇನ್ನೂ ಕೂಡ ನಡೀತಾ ಇದೆ. ಹಾಗಾದ್ರೆ ಕೆಪಿಎಸ್ಸಿಯಲ್ಲಿ ನಡೆದೇ ಹೋಯ್ತಾ ದೊಡ್ಡ ಹಗರಣ? ಈಗ ಈ ಬಗ್ಗೆ ಯಾವ ಚಾನೆಲ್ಗೂ ಸಿಗದ ಎಕ್ಸ್ಕ್ಲೂಸಿವ್ ಸಂದರ್ಶನ ಫ್ರೀಡಂ ಟಿವಿಗೆ ಸಿಕ್ಕಿದೆ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಕೆ IAS ಅವರ ಜೊತೆ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಸಂದರ್ಶನ ನಡೆಸಿದೆ. ಎಲ್ಲೆಲ್ಲಿ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕೋ ಅಲ್ಲಿ ಅಳವಡಿಸ್ಕೊಳ್ತೀವಿ. ಸಂಪೂರ್ಣ ಡಿಜಿಟಲೀಕರಣ ಮಾಡಲಿಕ್ಕೆ ಇಮ್ಮಿಡಿಯೇಟ್ ಆಗಿ ಸಾಧ್ಯ ಆಗಲ್ಲ. ಯಾಕಂದರೆ ಈಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನೋದು ಕೂಡ JEEನವ್ರು ಮಾಡೋದಾಗಲಿ ಅವೆಲ್ಲ ಅವರು ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೆ. ಆ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಒಂದಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡ್ಕೋಬೇಕಾಗತ್ತೆ, ಸಮಯ ಬೇಕಾಗುತ್ತೆ. ಆದರೆ ಈಗ ಈ 6 ತಿಂಗಳಲ್ಲಿ ಸರ್ಕಾರ ಒಂದು ಗುರಿ ಇಟ್ಕೊಂಡಿದೆ, ಸುಮಾರು ಹುದ್ದೆಗಳನ್ನು ತುಂಬಿಸಬೇಕು ಅಂತ. ಸೊ ಅದ್ರ ಜೊತೆಗೆ ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಯಾಕಿದೆ ಅಂತಂದರೆ, ನಾವು ಈಗ ನಂಬಿಕೆ ಇಲ್ಲದಿರುವ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಂಬಿಕೆಯನ್ನು ಪಡ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ತುಂಬಾ ಕ್ರಿಟಿಕಲ್ ಸಿಚುವೇಷನಲ್ಲಿ ಇದ್ದೀವಿ.